ನಮಸ್ಕಾರ, ನಾನು ನಿಮ್ಮ ಶೇಖರ್ ಹೊಣೆನೂರು. ಕರ್ನಾಟಕ ರಾಜ್ಯದ 2026-27ನೇ ಬಜೆಟ್ ಮಂಡನೆಯನ್ನು ಹಣಕಾಸಿನ ಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು ನಿನ್ನೆ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. 4,48,004 ರೂಪಾಯಿಯನ್ನು ಈ ಸಾರಿ 2026-27ನೇ ಬಜೆಟ್ ಮಂಡನೆಯಲ್ಲಿ ಇಟ್ಟಿದ್ದಾರೆ. ಪ್ರತಿ ವರ್ಷದಂತೆ 47,000 ಕೋಟಿ ರೂಪಾಯಿಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ತೆಗೆದಿಟ್ಟಿದ್ದಾರೆ. ಹಾಗೆಯೇ 26,000 ಕೋಟಿ ರೂಪಾಯಿಗಳನ್ನು ಗ್ರಾಮಾಭಿವೃದ್ಧಿಗಾಗಿ ತೆಗೆದಿಟ್ಟಿದ್ದಾರೆ. ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನಭಾಗ್ಯದ ಜೊತೆಗೆ ಇಂದಿರಾ ಕಿಟ್ ಅಂತಂದು ಹೊಸದಾಗಿ ಕೊಡಬೇಕಂತಂದು ಬಜೆಟ್ನಲ್ಲಿ ಹೇಳಿದ್ದಾರೆ. ಹಾಗೆಯೇ ನಮ್ಮ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಕ್ಕಾಗಿ 5,000 ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟಿದ್ದಾರೆ ಅಭಿವೃದ್ಧಿಗಾಗಿ. ಹಾಗೆಯೇ ಮತ್ತು ಸರ್ಕಾರ ನೀಡಿದಂಥ 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳಿಗೆ ಮಾತ್ರ ಈ ಬಜೆಟ್ನಲ್ಲಿ ಅಮೌಂಟನ್ನು ತೆಗೆದಿಟ್ಟಿದ್ದಾರೆ. ಉಳಿದ ಒಂದು ಯುವ ನಿಧಿಗೆ ಮಾತ್ರ ಈ ಸರಿ ಬಜೆಟ್ನಲ್ಲಿ ಅಮೌಂಟನ್ನು ತೆಗೆದಿಟ್ಟಿಲ್ಲ. ಬಟ್ ಕ್ಲಾರಿಟಿ ಕೊಟ್ಟಿಲ್ಲ, ಅಲ್ಲಿಗೆ ನಿಲ್ಲಿಸ್ತೀವೋ ಕಂಟಿನ್ಯೂ ಮಾಡ್ತೀವೋ ಅಂತ. ಬಟ್ ಬಜೆಟ್ನಲ್ಲಿ ಮಾತ್ರ ಯುವ ನಿಧಿಗೆ ಬಜೆಟ್ ಮಂಡನೆಯ ಸಮಯದಲ್ಲಿ ಯುವ ನಿಧಿಗಾಗಿ ಅಮೌಂಟನ್ನು ತೆಗೆದಿಟ್ಟಿಲ್ಲ. ನೋಡಬೇಕು. ಹೋದ ವರ್ಷದ ಬಜೆಟ್ ಮಂಡನೆಗಿಂತ ಈ ವರ್ಷ ಬಜೆಟ್ ಮಂಡನೆ ಅಮೌಂಟು ಸ್ವಲ್ಪ ಜಾಸ್ತಿ ಆಗಿದೆ. ನಮಸ್ಕಾರ.